ಹಾಯ್ ಹೆಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ನಮ್ಮ ಉತ್ತರ ಕರ್ನಾಟಕ ಹುಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಕುഞ്ഞി ಕುഞ്ഞಿ ಅನ್ನಕತ್ತಿದ್ದು ಎಲಿಮಿನೇಟ್ ಆಗಿ ಹೊರಗ ಬಂದ ಮೇಲೆ ಇಂಟರ್ವ್ಯೂದಾಗ ಭಾರಿ ಗರ್ಜನೆ ಮಾಡಾಕುಂತಾನ. ಹುಲಿ ಗಿಲ್ಲಿಗೆ ಇರೋ ಸಪೋರ್ಟು ಕ್ರೇಜ್ ನೋಡಿ ಹಾರಿ ಬಿಟ್ಟಾನ. ಅಲಮಗುಂದ ಗಿಲ್ಲಿಗೆ ಹೆಂಗ್ ಓಡ್ಬಿಡಾಕುಂತಾವು. ನಾ ಇಡಕು ಹೊರಗ ಬಂದಿನಿ ಅಂತ ಅಣ್ಣ ಫುಲ್ ಕನ್ಫ್ಯೂಷನ್ ನ್ಯಾಗ ಆದಾನ. ನಮ್ಮ ಹುಲಿ ಎಲಿಮಿನೇಟ್ ಆಗಿ ಹೊರಗ ಬಂದಿದ್ದಕ್ಕ ಇಡೀ ಉತ್ತರ ಕರ್ನಾಟಕ ಕಣ್ಣೀರ್ ಹಾಕಕುಂತೈತಿ ಅಂತ. ಬಿಗ್ ಬಾಸ್ ಈ ಸಲ ಯಾರ್ ಗೆಲ್ತಾರ ಅಂತ ಕೇಳಿದ್ರೆ ಯಾರ್ ಗೆದ್ರು ನಾವು ಒಪ್ಪಂಗಿಲ್ಲ, ಯಾಕಂದ್ರೆ ನಾ ಇನ್ನ ಬಿಗ್ ಬಾಸ್ ಮನೆಯೊಳಗಿರಬೇಕಿತ್ತು. ಜನ ನಂಗ ವೋಟ್ ಹಾಕಿ ಗೆಲ್ಲಿಸ್ತಿದ್ರು ಅಂತ ಹೇಳಕುಂತಾನ. ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಹೊರಗ ಬಂದ ಮ್ಯಾಲಿ ಗಿಲ್ಲಿ ಬಗ್ಗೆ ಕಮೆಂಟ್ ಮಾಡಾಕುಂತಾನ ನಮ್ಮ ಅಣ್ಣ. ಗಿಲ್ಲಿ ಬಗ್ಗೆ ಏನ್ ಹೇಳಕುಂತಾನ ಅಂದ್ರೆ ಅವನ ಬರೀ ಇನ್ನೊಬ್ಬರು ಕಾಲ್ ಎಳೆದು ಕಾಮಿಡಿ ಮಾಡ್ತಾನ. ದೊಡ್ಡೋರಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ನಾನ್ ಅವನ ಎದುರು ಬದ್ರು ಒಂದು ಟಾಸ್ಕ್ ಆಡಿಲ್ಲ, ಆಡಿದ್ರೆ ನಾ ಗೆದ್ದು ತೋರಿಸ್ತಿದ್ದಿ ಅಂತ ಹೇಳಾಕುಂತಾನ ಮಾಳು ಅವರೇ. ಬಿಗ್ ಬಾಸ್ ಅಂದ್ರೆ ಬರೀ ಟಾಸ್ಕ್ ಆಡೋದು ಮಾತ್ರ ಅಲ್ಲ, ಎಲ್ಲರ ಜೊತೆ ಬೆರೆಯಬೇಕು. ಟಾಸ್ಕ್ ಎದುರು ಬದೂರು ಆಡಿ ಅದರಲ್ಲಿ ಗೆದ್ದು ಎಲ್ಲರಿಗಿಂತ ನಾನು ಸ್ಟ್ರಾಂಗ್ ಅಂತ ಅಂದುಕೊಂಡು ಸುಮ್ಮನೆ ಕೂತುಕೊಳ್ಳೋದು ಅಲ್ಲ. ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಶೋ. ಅಲ್ಲಿ ಮೊದಲು ನೀನು ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ನಿನ್ನ ಮಾತಿನ ಮೂಲಕ. ಅದನ್ನು ಬಿಟ್ಟು ನಾನು ಏನೂ ಮಾಡದೆ ಸುಮ್ಮನೆ ಇದ್ದರೂ ಉತ್ತರ ಕರ್ನಾಟಕ ಮಂದಿ ವೋಟ್ ಹಾಕಿ ನನ್ನ ಗೆಲ್ಲಿಸ್ತಾರೆ ಅಂತ ಅಂದುಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಹಂಗು ನೋಡಾಕ್ ಹೋದ್ರೆ 2ನೇ ವಾರಕ್ಕ ಮನೆಗೆ ಹೋಗಬೇಕಿತ್ತು ನೀನು. ಆದ್ರೂ ಬಿಗ್ ಬಾಸ್ ನಿನ್ನ ಇಷ್ಟು ದೂರ ತಂದಿದ್ದೆ ದೊಡ್ಡ ವಿಷಯ. ಹೌದಪ್ಪ, ಜನ ವೋಟ್ ಹಾಕ್ತಾರೆ ಓಕೆ, ಆದ್ರೆ ನೀನು ಮನೆಯೊಳಗೆ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕಲ್ಲ. ಇರಲಿ, ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಜನ ನಿನ್ನ ಇಷ್ಟಪಟ್ಟಿದ್ರು. ಈಗ ಹೊರಗ ಬಂದ ಮ್ಯಾಲಿ ಇನ್ನೊಬ್ಬರ ಏಲಿಗೆ ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡಿ ಎಲ್ಲಾ ಹಾಳು ಮಾಡ್ಕೋಬೇಡ. ನೀನು ಇನ್ನೊಬ್ಬರ ಬಗ್ಗೆ ಏನೂ ಮಾತನಾಡದೆ ಸುಮ್ಮನೆ ಇದ್ರೆ ನಿಂಗೆ ಒಳ್ಳೇದು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮಾಳು ಇಂಟರ್ವ್ಯೂಗಳಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ನಿಮಗೆ ಏನೋ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.